ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಳ ಸಮನ್ವಿತರು ಶಿವಾವತಾರಿ ಪರಮಗುರು ಸಿದ್ಧಾರೂಢ ಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರದ ಸಮಸ್ತ ದೇವತೆಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಈಗ ತಾನೇ ಚಿಂತನೆಗೆ ಆಧಾರವಾಗಿ ಇಟ್ಟುಕೊಂಡ ವಿಷಯವನ್ನು ಆಧರಿಸಿ ಬಹು ಸುಂದರವಾಗಿ ಉಪದೇಶವನ್ನು ದಯಪಾಲಿಸಿದ. ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಕಾರ್ಯದಲ್ಲಿ ಪ್ರವೃತ್ತಿ ಆಗಬೇಕಾದ್ರೆ ಒಂದು ಉದ್ದೇಶ ಅಂತ ಇರ್ತದೆ. ಪ್ರಯೋಜನವಿನ ಮಂದೋಪಿನ ಪ್ರವರ್ತತೆ. ಏನರೇ ಉದ್ದೇಶ ಇಲ್ಲದೆ ಪ್ರಾಪ್ತಿ ಇಲ್ಲದೇನೆ ಯಾರು ಯಾವ ಕಾರ್ಯಕ್ರಮದಲ್ಲಿ ಕೂಡ ಪ್ರವೃತ್ತಿ ಆಗುವುದಿಲ್ಲ. ಏನು ಲಾಭ ಪ್ರಯೋಜನ. ನೀವೆಲ್ಲ ಬಂದಿರಿ, ಏನಾರೇ ಎರಡು ಮಾತು ಒಳ್ಳೆ ಸಿಗ್ತಾವಂತ ಬಂದಿರಿ. ದೇವರ ಗುಡಿಗೆ ಹೋಗ್ತೇವೆ, ದೇವರ ಕೃಪಾ ಅಂತ ಹೋಗ್ತೇವೆ. ಏನೋ ನಮ್ಮ ತೆರೆಯೊಳಗ ಒಂದು ಲಾಭದ ಇಚ್ಛೆ ಇರ್ತದೆ. ಅದನ್ನ ಪೂರ್ತಿ ಮಾಡುವುದಕ್ಕಾಗಿ ನಮ್ಮ ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತೀವಿ. ಅಂದ ಮೇಲೆ ನಮ್ಮ ಸಮಸ್ತ ಜನರ ಯಾವ ಕ್ರಿಯೆ ಮಾಡಿದರು, ಚಿಂತನೆ ಮಾಡಿದರು, ವ್ಯವಹಾರ ಮಾಡಿದರು, ನಮ್ಮ ಕೊನೆಯ ಲಕ್ಷ್ಯ ಏನು ಅಂದ್ರೆ ಸಮಾಧಾನ, ಶಾಂತಿ. ಅದು ಪ್ರಾಪ್ತಿ ಆಗದಿದ್ದರೆ, ಆ ಕೆಲಸ ಆಗದಿದ್ದರೆ ಮನುಷ್ಯನಿಗೆ ದುಃಖ ಆಗ್ತದೆ. ಏನೋ ಲಾಭ ಆಗ್ತದೆ ಆಗ್ಲಂದ್ರೆ, ಯಾರಿಗೆ ಭೇಟಿ ಹೋಗಿದ್ರಿ ಭೇಟಿ ಆಗಿಲ್ಲ ಅಂದ್ರೆ ಸುಮ್ಮನೆ ಬಂದ್ರಿ, ಸುಮ್ಮನೆ ರೊಕ್ಕ ಹೋಯ್ತು, ಟೈಮ್ ಹೋಯ್ತು, ತ್ರಾಸ ಆಯ್ತು ಅಂತ. ಅದು ಉದ್ದೇಶ ಎದಕ್ಕೆ ಹೋಗಿರ್ತೇವಿ, ಆ ಕೆಲಸ ಆದ್ರೆ ನಮ್ಮೆಲ್ಲರಿಗೂ ಸಂತೋಷ ಆಗ್ತದೆ. ಆಗದಿದ್ರೆ ಸುಮ್ಮನೆ ಬಂದೇವಪ್ಪ ಅಂತ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಯಾವ ಕೆಲಸನೇ ಮಾಡಲಿ, ಕಾಯ ವಾಚ ಮನಸ, ಅವನ ಉದ್ದೇಶ ಏನದ? ಓಂ ಶಾಂತಿ ಶಾಂತಿ ಶಾಂತಿ, ಸಮಾಧಾನ. ಹಾಗಾದ್ರೆ ನಾವು ಇಲ್ಲಿಂದ ಹುಟ್ಟ ನಡ್ಕೊಂಡು ಈಗ 50-60 ವರ್ಷ ತನಕ ಯಾವ ಶಾಂತಿಗಾಗಿ ನಾವು ಪ್ರಯತ್ನ ಹಗಲ ಇರುಳು ಮಾಡ್ತೇವೆ, ಅದನ್ನ ಸಿಕ್ಕದೇನು ಅಂತ ಕ್ವಶನ್ ಮಾಡಿದ್ರೆ ಅದರ ಉತ್ತರ ಯಾರು ಹೇಳು ಜರುತ್ತಿಲ್ಲ. ನೀವೇ ಹೇಳ್ತೀರಿ ನಿಮ್ಮ ಪ್ರಶ್ನೆ. ಮನುಷ್ಯ ಪ್ರಯತ್ನ ಬಂದ್ ಮಾಡ್ತಾನೆ. ಪಾಠ ತುಂಬಿತು ಅಂದ್ರೆ ಬೇಡಂಗಿಲ್ಲ, ಬಿಡ್ತಾನೆ, ನೀಡುತ್ತಾನೆ ಅನ್ನಂಗಿಲ್ಲ. ನೀಡನ್ನಂಗಿಲ್ಲ, ನೀಡಕ್ ಬಂದ್ರೆ ಬೇಡಂತ. ಜಬರ್ದಸ್ತಿ ನೀಡಿದ್ರೆ ಅಂಗಳ ಮೇಲೆ ಅಡ್ಡ ಬೀಳ್ತಾರೆ, ತಾಟಿನ ಮೇಲೆ ಅಡ್ಡ ಬೀಳ್ತಾನೆ. ಯಾಕೆ? ಹೊಟ್ಟೆ ಅವನ್ ತುಂಬಿದೆ, ಅಪೇಕ್ಷೆ ಮುಗಿದದೆ. ಅಪೇಕ್ಷೆ ಮುಗಿತಂದ್ರೆ ಪ್ರಯತ್ನ ಬಂದಾಗ ಸೀದಾ.
ಹಾಗಾದ್ರೆ ನಮ್ಮ ಸಮಸ್ತ ಇಷ್ಟು ವರ್ಷದ ನಮ್ಮ ಕಾಯಕ ವಾಚಕ ಮಾನಸಿಕವಾಗಿ ನಾವು ದುಡಿತೇವಲ್ಲ, ಪ್ರಯತ್ನ ಮಾಡ್ತಾ ಇದ್ದೇವಲ್ಲ, ಆಗದಿರೋದು ಅದು ಶಾಂತಿ ಸಮಾಧಾನ ಸಿಕ್ಕದೇನು? ಇದು ಮೊದಲನೇ ಪ್ರಶ್ನೆ. ಇದಕ್ಕೆ ಉತ್ತರ ನಿಮ್ಗೆ ಎಲ್ಲರಿಗೂ ಗೊತ್ತದ, ಇಲ್ಲ. ಉತ್ತರ ಏನದ? ಶಾಂತಿ ಇಲ್ಲ. ನಮಗೆ ಶಾಂತಿ ಇಲ್ಲ ನಿಮಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರೆ ನೀವು ಅಡ್ಡಾಡೋದೇ ಸಾಕ್ಷಿ. ಅದಕ್ಕೆ ಶಾಂತಿ ಇದು ಸುಮ್ಕೊಂಡ್ಬಿಡ್ತಿದ್ದಿ ಮನೆಗೆ. ಸಿಕ್ಕಿಲ್ಲ ಅಂತಾನೆ ಎದ್ದ ಮೇಲೆ ಮಲಗು ತನಕ, ಹುಟ್ಟದ ಮೇಲೆ ಸಾಯು ತನಕ ನಮ್ಮದು ಅಖಂಡ ಪ್ರಯತ್ನ ನಡೆದ. ಹುಡುಕ್ತೇವಿ, ಸಿಕ್ಕಿಲ್ಲ, ಸಿಗುದೂ ಇಲ್ಲ, ಸಿಗ್ತದಂತೆ ಸಿಗುದಿಲ್ಲ. ಅಲ್ರಿ, ಎಲ್ಲಿ ಕಳ್ಕೊಂಡಿದೆ ಅಲ್ಲೇ ಹುಡುಕ್ಬೇಕಲ್ಲ. ಆ ಮುದುಕಿ ಕತೆ ಕೇಳ್ತೀರಲ್ಲ, ಸೂಜಿ ಮನೆ ಕಳ್ಕೊಂಡವಳ ಹುಡುಕ್ತಾಳ ಅಂಗಳದಾಗಂತ. ಸೂಜಿ ಮನೆ ಕಳೆದ ಗುರುತಿದ್ದು ಮನುಷ್ಯ ಬೇಕಂತ ನಡೆದಿದ್ದ, ಹುಡುಕ್ತಿತ್ತು. ಏನ್ ಹುಡುಕ್ತೆ ಆಯಿ ಅಂದ. ಸೂಜಿ ಅಯ್ಯಪ್ಪ ಅಂದ್ಲು. ಹುಚ್ಚಿ, ಮನೆ ಕತ್ಲೆಗೆ ಹೆಂಗ್ ಸಿಗ್ತದೆ, ಬೆಳಕನಾಗ ಹುಡುಕ್ಬೇಕಂತ. ಆಕೆ ಮುದುಕಿ ರೋಡ್ ಬೆಳಕ್ ಹೋಗಿ ಹುಡುಕಾಕ್ ಚಾಲು ಮಾಡಿದ್ಲು. ಫೋಕಸ್ ಇತ್ತು, ಮರುಕುರಿತು ಹುಡುಕಿದ್ರು. ಮಂದಿ ನಡೆದಿರಂತ. ಏನ್ ಆಯಿ? ಎಲ್ಲರೂ ಗುರ್ತಿದ್ಲಕ್ಕೆ. ಆಯಿ ದಾರಿ ಮೇಲೆ ಏನ್ ಹುಡುಕ್ತೆ? ಸೂಜಯಪ್ಪ. ಮುದುಕಿ ಹುಡುಕೋದು ನೋಡಿ 100 ಮಂದಿ ಹುಡುಕ್ತಿವ್ರಿ. ಏನ ಕಳ್ಕೊಂಡಂಗ ಕಾಣ್ತದ ಮುದುಕಿ ಅಂತ. ಏನ್ ಕಳ್ದೆ? ಸುಮ್ಕೊಂಡ್ರಪ್ಪ, ನನಗ್ ಹಚ್ಚ ಸುಮ್ಕೊಂಡ್ರಪ್ಪ ಅಂತಿದ್ದ ಅದು ಮುದುಕಿ. ಏನಂದ್ರೆ ಏನೋ ಸ್ವರೂಪ ಅದ ಅಂತ ಅವನ ಹುಡುಕ್ತಿದ್ದ. ಅವನಿಗೆ ಕೇಳಿದ್ರೆ ಸುಮ್ಕೊಂಡ್ರು. 100 ಮಂದಿ ರೋಡ್ ಕೆಳಗಿದ್ರು, ರೋಡ್ ಲೈಟ್ ಕೆಳಗ. ಯಾರೋ ನಿಮ್ಮಂತರ ಶಾಸಕರು ನಡೆದಿದ್ರು. ಏನ್ ಹುಡುಕ್ತಾರ ಮಾರ, ಇಷ್ಟು ಒಬ್ರಿಗೆ ಹಿಡಿದ. ಏನ್ ಕಳ್ದ? ಸುಮ್ಕೊಂಡ್ರ ಸುಮ್ಮನೆ ಹಾಕೊಂಡಿರ್ಬೇಕು. ಏನ್ ಕಳ್ದ? ನನ್ಗೆ ಗೊತ್ತಿಲ್ಲ, ಅವನಿಗೆ ಕೇಳುವ. ಅವನಿಗೆ ಹಿಡಿದು ಅವನಿಗೆ ಕೇಳುವಂಗ. ಹಿಂಗೆ 100 ಮಂದಿ ಹಿಡಿದು ಕೇಳಿದ್ರು. ಆ ಮೊದಲ ನನಗ್ ಗೊತ್ತಿಲ್ಲಪ್ಪ, ಆಯ್ ಹುಡುಕ್ತಾ. ಆಯ್ ಕೇಳಿದ್ರು, ಏನ್ ಹುಡುಕ್ತಿ ಆಯ್ ಅಂದ್ರು. ಸೂಜಿ ಅಂತ. ಎಲ್ಲಿ ಅಂದ್ರ ಮನ್ಯಾಗ. ಇಲ್ಲೇ ಅಂಗಳದ ಹುಡುಕ್ತಿ. ಅವನೂ ಬಂದು ಶಾಣ ಹೇಳ್ದ, ಕತ್ಲೆ ಯಾಕೆ ಹುಡುಕ್ತಿ ಆಯಿ, ಬೆಳಕನ ಹುಡುಕಂದ್ರೆ ಹುಡುಕಾಕತ್ತೀನಿ ಇರ್ಲಿಕ್ಕೆ. ಆ ಸೂಜಿ ಎಂದ ಸಿಕ್ಕಿತ್ತು? ಕಳೆದಲ್ಲಿ ಮನ್ಯಾಗ. ಹುಡುಕ್ತಾಳೆ ಇಲ್ಲಿ ಬಜಾರ್ದಾಗ ಸಿಗ್ತದೆ. ನಾವೆಲ್ಲರೂ ಸಂತೋಷ ಬೇಕಂತೆ. ಸಂತೋಷ ಹೊರಗಿಲ್ಲ, ಹೊರಗಿಲ್ಲ. ಹೊರಗಿತ್ತು ಅಂದ್ರೆ ರಾಜರಿಗೆ ಹೆಂಡತಿ ಮಾಡ್ಕೊಂಡು ಸಂತೋಷ ಅದ. ರಾಜರಿಗೆ 100 ಮಂದಿ ಹೆಂಡ್ರು ಇದ್ರು, ಸಂತೋಷ ಆಗಿಲ್ಲ ಅವ್ರಿಗೆ. ನೀವು ಒಂದು ಹೆಂಡತಿಗೆ ಸಂತೋಷ ಆಗ್ತಿ. ರಾಜರಿಗೆ ದೇಶನೇ ಅವ್ರದ್ದಿತ್ತು, ಸಂತೋಷ ಆಗಿಲ್ಲ. ನೀ 10 ಎಕರೆ ಹೆಂಗ್ ಸಂತೋಷ ಆಗ್ತಿ? ರಾಜರ ಮನೆ 100 ಎಕರೆ ಆಗಿದ್ದು ನೋಡ್ರಿ. ಮೈಸೂರು 100 ಎಕರೆದಾಗ ಮನೆ ಇದ್ದವ್ರು ಸಂತೋಷ ಇಲ್ಲ. ನಿನಗೆ 4/30 ಸಂತೋಷ ಇರ್ತದ. ಇಲ್ಲಪ್ಪ, ಸಂತೋಷ ನೆಲದಾಗಿಲ್ಲ, ಸಂತೋಷ ಹೊಲದಾಗಿಲ್ಲ, ಸಂತೋಷ ಬಂಗಾರದಾಗಿಲ್ಲ, ಸಂತೋಷ ಗಂಡದಾಗಿಲ್ಲ, ಹೆಣ್ದಾಗಿಲ್ಲ, ಮಕ್ಕಳ ಸಂತೋಷ. ಹಂಗ ಎಲ್ಲಿ ಹೆಂಡಗಿಲ್ಲ, ರೊಕ್ಕನಾಗಿಲ್ಲ, ರೂಪಾಯಿನಾಗಿಲ್ಲ. ಅದಕ್ಕೆ ಮತ್ತ ಅದ ಇಲ್ಲ ಸಂತೋಷ, ಅದ ಇಲ್ಲ ನೋಡ್ರಿ. ಸಂತೋಷ ಅದ ಇಲ್ಲ. ನನ್ನ ಕೇಳ್ರಿ, ಸಿದ್ಧಾರ್ಥ ಕೇಳ್ರಿ, ರಮಣ ಮಹರ್ಷಿ ಕೇಳ್ರಿ, ಮಹಾತ್ಮರಿಗೆ ಕೇಳ್ರಿ. ಏನದ ಅವ್ರ ಹಂತಕ್ಕ? ಲಂಗೋಟಿ. ಅವ್ರ ಹಂದಾಗ ಏನದ? ಲಂಗೋಟಿ. ಅದು ನಿಮ್ಮಂಗ ಫ್ಲಾಟ್ ಇಲ್ಲ, ನಿಮ್ಮಂಗ ಬಂಗಾರ ಇಲ್ಲ, ನಿಮ್ಮಂಗ ರೂಪಾಯಿ ಇಲ್ಲ. ಹೆಂಗಂತಾರ ನೋಡ್ರಿ. ಇಲ್ಲ ಅವ್ರು ಹೆಂಗಂತಾರ? ಸಂತೋಷ.
ಸಂತೋಷಕ್ಕಿಂತ ದೊಡ್ಡ ಧನನೇ ಇಲ್ಲ. ಜಬ ಆವೆ ಸಂತೋಷ ಧನ ಸಬಧಲ ಧೂಲಿ ಸಮ. ಎಲ್ಲಿ ತನಕ ನಿನಗೆ ಸಂತೋಷ ಸಿಕ್ಕಿಲ್ಲ, ಪರಮಾತ್ಮ ಸಿಕ್ಕಿಲ್ಲ, ಅಲ್ಲಿ ತನಕ ಈ ಗೋಧನ ವಾಜುಧನ ಇವೆಲ್ಲ ಧನ ಅನ್ನಿಸ್ತಾವ, ರೊಕ್ಕ ಅನ್ನಿಸ್ತಾವ. ಇವು ಧನ ಅಂದಾರ. ಗೋಧನ, ಗಜಧನ, ವಾಜುಧನ. ಧನ ಅಂದ್ರೆ ಏನ್ರಿ ಗೊತ್ತ ನಿಮ್ಗೆ? ಧುನೋತಿ ಇತಿ ಧನ. ರೊಕ್ಕ ರೊಕ್ಕ ಏನ್ ಕೆಲಸ ಮಾಡ್ತದೆ? ತಿನ್ನಕ್ ಬರ್ತದೆ. ರೊಕ್ಕ ಏನ್ ಕೆಲಸ ಮಾಡ್ತದೆ? ತಿನ್ನೋ ಸಾಮಾನು ಕೊಡ್ತದ. 50 ರೂಪಾಯಿ ಕೊಡ್ರಿ, 1 ಕಿಲೋ ಜಿಲೇಬಿ ಬಂತು. ರೊಕ್ಕ ತಿನ್ನಂಗಿಲ್ಲ, ಜಿಲೇಬಿ ತಿಂತೇವೆ. ರೊಕ್ಕನ ಯಾಕೆ ಪ್ರಯೋಗ ಮಾಡ್ತೇವೆ ಅಂದ್ರೆ ನನಗೆ ಉಪಯೋಗ ಆಗೋ ವಸ್ತು ಕೊಡ್ತದ. ಅದು ಮಾಧ್ಯಮ ಅದ. ಹಿಂದಕ್ಕೆ ಇರ್ಲಿಲ್ಲ ಇದು. ಹಿಂದಕ್ಕೆ ರೊಕ್ಕ ಇರ್ತಿತ್ತಲ್ಲರಿ. ನಾವು ಸಣ್ಣವಿದ್ದಕ್ರ ನೀವೆಲ್ಲ ಮಾಡಿರ್ಬೇಕು. ಉಡೋದೊಳ ಹಾಕೊಂಡು ಹೋಗ್ತೇವೆ ಅಂಗಡಿಗೆ. ಅಥವಾ ಪೇಪರ್ ಮೊಟ್ಟೆ ಕೂಡ, ಬಿಸ್ಕೆಟ್ ಕೂಡ ಅಂತ. ಹೌದಲ್ರಿ? ರೊಕ್ಕ ಇತ್ತಿಲ್ಲ. ಅವಾಗ ಹಿಂದಕ್ಕೆ ಏನಿತ್ತು? ಗೋಧನ ವ್ಯಾಪಾರ ಮಾಡೋದು. ಆಕಳ ಕೊಟ್ಟು ಹೋರಿ ತಗೋತೀರು, ಹೋರಿ ಕೊಟ್ಟು ಎಮ್ಮೆ ತಗೋತೀರು. ಇವೇ ಕೊಡೋದು ಸಾಮಾನು. ರೊಕ್ಕ ಇರ್ಲಿಲ್ಲ ಅವಾಗ. ಆಮ್ಯಾಗ ರೊಕ್ಕ ಬಂದದ. ಅದಕ್ಕೆ ಅಂದಾರ ಅವರು ಗೋಧನ, ಗಜಧನ, ವಾಜುಧನ, ಜಬ ಆವೆ ಸಂತೋಷಧನ ಸಬಧನ ಧೂಲಿ ಸಮ. ಎಲ್ಲಕ್ಕಿಂತ ದೊಡ್ಡದೇನಪ್ಪ ಅಂತ ಕೇಳಿದ್ರೆ ಮಹಾನುಭಾವರು ಹೇಳ್ತಾರೆ, ನಮಗೆ ಸಂತೋಷ ದುಡ್ಡು ಇದ್ರೆ ಬರ್ತದೆ. ಒಮ್ಮೆ ₹1,00,000 ಲಾಟ್ರಿ ಅಂತ ಸಂತೋಷ ಆಗ್ತದ. ಅದ್ರಲ್ಲಿ ಕೇಳಿಕೊಳ್ಳ ಸಂತೋಷ ಆಗ್ತದ. ಕೈಯಾಗ ರೊಕ್ಕ ಬಂದು ಅಂದ್ರೆ ಕೇಳಿದಾಗ ಎಷ್ಟು ಸಂತೋಷ ಇತ್ತು. ಮನೆ ಬಂದ್ ಕೂಡ ಇರಂಗಿಲ್ಲ. ಇದು ಎಲ್ಲಿ ಇಡ್ಬೇಕು? ಬ್ಯಾಂಕ್ನಾಗ ಇಡ್ಬೇಕ, ಏನು ಇಲ್ಲೇ ಇಡ್ಬೇಕ, ಏನು ಹೊಲ ತಗೋಬೇಕ, ಏನು ಮನೆ ಕಟ್ಬೇಕ, ಏನು ಪಾರಿ ಸಾಲಿಗೆ ಹಾಕ್ಬೇಕ, ಏನು ಪೂರಿ ಮದಿ ಮಾಡ್ಬೇಕ. ಶುರು ಐತೆ. ಇನ್ನೂ ಬಂದಿಲ್ಲ, ಇನ್ನೂ ಕೈ ರೊಕ್ಕ ಖರೆ ಶುರುವಾಕ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಇವ್ಯಾವ ಧನ ಅಂತ ಕರೆದಾರ ನಿಮಗೆ ಅಪೇಕ್ಷೆ ಮಾಡದ ವಸ್ತು ಸಿಗ್ತದೆ ಅಂತ. ಧುನೋತಿ ಫಲತಿ ಇತಿ ಧನ ಕರೆದಾರ. ಪರತು ಇವು ಸಂತೋಷ ಕೊಡುವುದಿಲ್ಲ. ಒಂದು ವೇಳೆ ಸಂತೋಷ ಪಟ್ಟರು ಅದು ಬಹಳ ಹೊತ್ತು ಇರುವುದಿಲ್ಲ. ನಿಮ್ಗೆ ಪರ್ಮನೆಂಟ್ ಬೇಕಂದ್ರೆ ಟೆಂಪ್ರರಿ ಬೇಕು, ಪರ್ಮನೆಂಟ್ ಬೇಕು ಮನುಷ್ಯನಿಗೆ. ಸರ್ ರೊಕ್ಕ ಬಂತು ನೋಡ್ರಿ, ರೊಕ್ಕ ಬಂತು, ಲಾಸ್ಟ್ ಆಯ್ತು, 1 ತಾಸು 2 ತಾಸ ಊಟನೂ ಮರಿತೀರಿ, ಎಲ್ಲಾನು ಮರಿತೀರಿ. ಮುಂದೆ ಹೊತ್ತು ಮುಗಿತಂದ್ರೆ ರೊಕ್ಕ ಬಾಜಿಗೆ ಇಡ್ತೇವೆ, ಊಟ. ಜಗತ್ತಿನೊಳಗ ಎಷ್ಟು ವಸ್ತುಗಳದಾವ, ಅವುಗಳ ಸುಖ ತಾತ್ಕಾಲಿಕ. ಕೆಲವೊಂದು ಸಮಯ ಸಂತೋಷ ಕೊಡುತ್ತದೆ, ಬಹಳಂತ ಸಂತೋಷ ಕೊಡುವುದಿಲ್ಲ ವಸ್ತು. ಯಾಕೆ? ಅದು ನಮ್ಮಿಂದ ಬಂದಿಲ್ಲ, ಹೊರಗಿಂದ ಬಂದದ. ಯಾವುದು ಹೊರಗಿಂದ ಬರ್ತದೆ ಬಾಡಿಗೆ ಸಾಮಾನು, ಅದು ವಾಪಸ್ಬೇಕು. ಅದು ವಾಪಸ್ಬೇಕು. ಅವ್ರು ಹೊತ್ತು ಬೆಳೆದುಕೊಂಡು ಸೈಕಲ್ ತಂದು ತಿರುಗಾಡಿದೆ, ಗಾಡಿದ ಬಿಡ್ಬೇಕು ಅಂತ. ಇನ್ನೊಬ್ಬರಿಂದ ಬಂದಿರತಕ್ಕಂಥ ಹೆಂಡತಿಯಿಂದ, ಗಂಡನಿಂದ, ರೊಕ್ಕನಿಂದ, ಊಟದಿಂದ, ಕೂಟದಿಂದ ಬಂದ ಸುಖ ಅದು ಟೆಂಪರರಿ ಅದ, ನಮ್ದು ಅಲ್ಲ. ಇದು ನೆನಪಿಡುದು. ಅವೇನ್ ಮಾಡ್ತಾವ? ಹೋಗುವಾಗ ಕಡುಗಳು ಹೇಸಿಕೆ ಮುಸುಕುತ್ತಿರುವುದು, ಹೋಗುವಾಗ ದುಃಖ ಪಟ್ಟು ಹೋಗ್ತಾವ. ಅಷ್ಟೇ, ದುಃಖ ಪಟ್ಟು. ಅದರ ಪರ್ಮನೆಂಟ್ ಶಾಂತಿ ಸಮಾಧಾನ ನಿಮಗೆ ಬೇಕಾಯಿತು ಅಂದ್ರೆ ಯು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ನೀನು ಅಂತರ್ಮುಖಿಯಾಗಲಿಕ್ಕೆ ಪ್ರಯತ್ನ ಮಾಡು. ಹೊರಗೆ ಹೋಗಬೇಡ, ಒಳಗೆ ಹೋಗು. ಒಳಗೆ ಹೋದಿ ಅಂದ್ರೆ ಸಂತೋಷನೇ ಸಂತೋಷದ ರೀ, ಸಂತೋಷನೇ ಸಂತೋಷದ. ಅದಕ್ಕೆ ಯೋಗಿಗಳು, ಮಹಾತ್ಮರು, ವಿವೇಕಾನಂದರು ಧ್ಯಾನಕ್ಕೆ ಕುಂತರು ಅಂದ್ರೆ, ಅವರು ಕುಂತರು ಅಂದ್ರೆ ಇಡೀ ಮೈಗೆಲ್ಲ ಇರುವಿ ಹತ್ತಿ
ಅವ್ರ ಮನುಷ್ಯರೇ ಕಾಣ್ತಿತ್ತಿಲ್ಲಂತ, ಪೂರ ಕರ್ರ ಕಾಣ್ತಿತ್ತು. ಶಿಷ್ಯರು ಬಂದ ನೋಡ್ತಾರೆ, ಗುರುಗಳು ಎಲ್ಲಿ ಅಂತ ನೋಡಿದ್ರ ಅವ್ರು ಕುಂತಿದ್ದು ಹಂಗೆ ಮೈ ತುಂಬ ಇರುವಿ ಮೆತ್ಯಾವ, ಅವ್ರು ಹಂಗೆ ಕುಂತಾರೆ. ಏನ್ ಆನಂದ ಇರ್ಬೇಕು ಅದು ಅವರಿಗೆ, ಏನ್ ಆನಂದ ಇರ್ಬೇಕು. ಸಿದ್ಧಾರೂಢ ಬೆಂಕಿ ಇಟ್ಟಾರ, ಹಂಗೇ ಕುಂತಾರ. ಅರೆ ಮನುಷ್ಯನಿಗೆ ಏನು ಸಿಕ್ಕಿರ್ಬೇಕಲ್ರಿ, ಆ ಆನಂದ ಶಾಂತಿ ಏನದ ಅದು ಹೊರಗಿಂದ ಬರಂಗಿಲ್ಲ. ನಾವು ಅದನ್ನ ಎಲ್ಲಿಂದ ಕಡ ತರಕ್ ಬರಂಗಿಲ್ಲ, ಎಲ್ಲಿಂದ ಚೇಂಜ್ ಮಾಡಕ್ ಬರಂಗಿಲ್ಲ. ಇಟ್ ಈಸ್ ಯುವರ್ ಓನ್ ಪ್ರಾಪರ್ಟಿ. ಅದು ನಿನ್ನ, ಅದ ಶಾಂತಿ ನಿನ್ನ ಜನ್ಮ ಸಿದ್ಧ ಹಕ್ಕು ಅದ. ಅದನ್ನ ನೀನು ಮರೆತಿರುವುದರಿಂದ ಅಶಾಂತಿಯೊಳಗೆ ಬಿದ್ದೀರಿ. ಅದಕ್ಕೆ ನೀನು ಅಂತರ್ಮುಖನಾಗಲಿಕ್ಕೆ ಪ್ರಯತ್ನ ಮಾಡ. ಅಂತರ್ಮುಖ ಆದಿ ಏಕೋ ಭಾವನೆ ಎಡಗೂಡು, ನಿಜಗೂಡು ನಿನ್ನೊಳಗು ಏಕೋ ಭಾವನೆ ಎಡಗೂಡು. ತ್ವರೆ ವಿಷಯವನ್ನು ನಿರ್ವಿಷಯದೊಳು ಕರಿಗೊಂಡು ನೀನೇ ಸುಖಿಯತ್ತೆ. ಮೈತ್ರಾದೇವಿಗೆ ಗಂಡ ಹೇಳ್ತಾನೆ, ನನಗೆ ಶಾಂತಿ ಸುಖ ಹೆಂಗ ಸಿಗುತ್ತದ ನನಗೆ ಹೇಳ್ರಿ ಅಂತ. ಆ ಹೆಣ್ಮಗಳು ಗಂಡದ ಪ್ರಶ್ನೆ ಮಾಡಿದ್ರೆ ಒಂದೇ ಮಾತು ಹೇಳಿದ್ರು, ತ್ವರೆ ವಿಷಯವನ್ನು ನಿರ್ವಿಷಯದೊಳು ಕರಿಗೊಂಡು ನೀನೇ ಸುಖಿಯತ್ತೆ. ನಿನ್ನ ವೃತ್ತಿಯನ್ನ ಹಾಳು, ವೃತ್ತಿಯನ್ನು ಹಾಳು. ಕನ್ನಡಾಗ ಹಿಂದ ನಾವು ಏನ್ ಹಚ್ತೇವ್ರಿ, ಕಾಜಿಗೆ ಪಾರಸ್ ಹಚ್ತೇವಲ್ಲ, ಅದ ಹಚ್ತೇರಿ. ಹಚ್ಚದಕ್ರೆ ಏನ್ ಕಾಣುತ್ತ, ನಿಮ್ ಮಾರಿ ನಿಮ್ ಕಾಣುತ್ತದ. ಪಾರಸ್ ಹೋಯ್ತಂದ್ರ ನೋಡ್ರಿ, ಅದು ಕನ್ನಡಿ ಅಂತೀರ ಏನ್ ಗ್ಲಾಸ್ ಅಂತೀರ. ಹಿಂದ ಹಚ್ಚಿದ್ರ ಏನಾಗ್ತದದು ದರ್ಪಣ, ಕನ್ನಡ ಕನ್ನಡ. ಹಚ್ಚಲಿಲ್ಲ ಅಂದ್ರೆ ಕಾದ. ಕಾದ ನೋಡಿದ್ರ ನಿಮ್ಮ ಮಾರಿ ಕಾಣ್ತದೇನು, ಅವು ಮುಂದಿನ ಕಾಣ್ತಾವ. ಗಿಡ ಗಂಟೆ ಅವೆಲ್ಲ ಕಾಣ್ತಾವ. ಗಿಡ ಕಾಣ್ತು, ಒಂದ್ ಹಣ್ಣು ಇತ್ತಂದ್ರ ಹರ್ಕೋಬೇಕು ಅಂತ ವಿಚಾರ ಆಯ್ತು. ಒಂದ್ ಹೆಣ್ಣು ಕಾಣ್ತಂದ್ರ ಅಕ್ಕಿ ಮಾಡ್ಕೋಬೇಕು ಅಂತ ಇಚ್ಛೆ ಆಯ್ತು. ಒಂದು ಹೋಳಿ ಕಂಡೋರು ತಿನ್ಬೇಕು ಅಂತ ಇಚ್ಛೆ ಆಯ್ತು. ಶುರು ಆಯ್ತಲ್ಲ ಇಚ್ಛಾ. ತ್ವರೆ ವಿಷಯವನ್ನು ಶಾಂತಿ ಎಲ್ಲಿ, ಏನು ಶಾಂತಿ ನಮ್ಮಂತೆ ಆಲ್ರೆಡಿ ಅದ. ಆದ ನಾನು ಶಾಂತಿ ಅನುಭವ ಮಾಡೋ ನಾ ಇಲ್ಲ. ನಾ ಎಲ್ಲಿ ಹೋಗಿನಿ, ಹಣ್ಣಿಗೆ ಹೋಗಿನಿ, ಹೆಣ್ಣಿಗೆ ಹೋಗಿನಿ, ಊಟಕ್ಕೆ ಆ ಕಡೆ ಹೋಗಿನಿ ಹೊರಗೆ. ಅದಕ್ಕೆ ಆ ದೃಷ್ಟಿ ಹರಿದು ಹೋಗಬಾರ್ದು ಅಂದ್ರೆ ಅದಕ್ಕೆ ಪಾರ್ದ ಹಾಕಿ. ಅದು ಯಾವುದಾದ ಧ್ಯಾನ ಜ್ಞಾನ, ಇವೆರಡು ಪಾರ್ದವ. ನೀವು ಧ್ಯಾನ ಕುಂತ್ರಿ ಅಂದ್ರ ಅದು ಹೋಗಿಲ್ಲ, ಈ ಕಡೆ ಬರ್ತದೆ, ಒಳಗೆ ನೋಡ್ತಾನೆ. ನೀವು ಪಾರ್ದ ಹಚ್ಚಿದ್ರಿ ನಿಮ್ ಕಣ್ಣ ನಿಮ್ಮನ್ನ ನೋಡ್ತಾನೆ. ಪಾರ್ದ ಹಚ್ಚಿಲ್ಲ ಅಂದ್ರೆ ನಿಮ್ ಕಣ್ಣು ಮಂದಿ ನೋಡ್ತಾನೆ. ಹಂಗ ಧ್ಯಾನ ಅಂತಕ್ಕಂಥದ್ದು ಹಚ್ಚಿದ್ರಿ ನಿಮ್ ಮನಸ್ಸು ನಿಮ್ಮನ್ನ ನೋಡ್ತದೆ, ನಿಮ್ಮನ್ನ ನೋಡ. ನೀವ್ ಹೆಂಗಿದ್ದೀರಿ, ಸ್ವಚ್ಛದ ಆನಂದಂ ಬ್ರಹ್ಮ. ನಾವು ಬ್ರಹ್ಮ ಇದ್ದೇವೆ, ನಾವು ಶಾಂತಿ ಇದ್ದೇವೆ, ಸದಾ ಇದ್ದೇವೆ. ಅದಕ್ಕೆ ಪರಮಾತ್ಮ ಆ ಶಾಂತಿಯನ್ನ ಹುಡುಕಬೇಕು ಅಂತಂದ್ರೆ ಎಲ್ಲವನ್ನು ಆರೈದು ನೋಡಲು ಇಲ್ಲವೆನಿಸಿದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ, ಅದರಿಂದ ತಾನೇ ಸುಖ. ಚಂದ ಹೇಳಿದ್ರೆ ತಾನೇ ಸುಖ. ಆನಂದ ಶಾಂತಿ ನಮ್ಮಲ್ಲಿ ಅದ, ನಮ್ಮಲ್ಲಿ ಅಲ್ಲ, ನಾವೇ ಇದ್ದೇವೆ. ನಾವು ಶಾಂತ ಸ್ವರೂಪ ಇದ್ದೇವೆ, ಶಾಂತ ಸ್ವರೂಪ ಇದೆ. ಅವು ಏನಾರು ಬಂದು ಇಚ್ಛೆ ಆಗ್ತವೆ ನೋಡ್ರಿ, ನೋಡ್ಬಿಟ್ಟಿರ್ತಾವ, ಹುಡು ಸುಮ್ಮನೆ ಬಂದಿರ್ತಾವ. ಏನ್ ಮಾರ ಹಾಯ್ದು ಹೊಂಟ ಅಂದ್ರ ಬೇಕಂತ ಏನು ಇಲ್ಲ, ಸುಮ್ಕೊಂಡ್ಬಿಡ್ತಾವ. ಏನಾರು ಶಬ್ದ ಕೇಳ್ತು, ನನಗೆ ಅದು ಬೇಕು, ನನಗೆ ಇದು ಬೇಕಂತ ಮನಸ್ಸು ಹಂಗದ್ರಿ.
ಏನೊಂದು ವಿಷಯಗಳ ಕಡೆ ಹೋಗದೆ ಇದ್ರೆ ಶಾಂತಿ ಅದು ಮನುಷ್ಯನಿಗೆ. ಅದಕ್ಕೆ ಮಹಾನುಭಾವನಂತಾರೆ ಆ ಶಾಂತಿಯನ್ನು ಹುಡುಕಾಕ ನೀ ಎಲ್ಲಿಗೆ ಹೋಗಿ ಬರುತ್ತಿಲ್ಲಪ್ಪ. ನೀನು ಇದ್ದಿ ಹಿರಣ್ಮಯ ಪಾತ್ರೆಯನ್ನು ಸತ್ಯ ಶಾಪಿಗಿದ್ದ ಭೂಷಣ್ ಅಪಾವೃಣು. ನಿಮ್ ಮನೆಗೆ ಗಂಟು ಹುಗಳದ, ನೀ ಅದ್ರ ಮೇಲೆ ಕುಂತಿದಿ, ಆ ಗಂಟಿನ ಜ್ಞಾನ ನಿನಗಿಲ್ಲ ಅಂತ ತಿಳ್ಕೊಂಡು ದುಡ್ಯಕ್ ಹೊಂಟಿದಿ. ಆ ಗಂಟಿನ ಜ್ಞಾನ ಆಯ್ತು ಅದಕ್ಕೆ ನಿನ್ನಂತ ಸುಖಿ ಜಗತ್ತಿನ ಮತ್ತೆ ಅಲ್ಲ, ಊರಿಗೆ ನೀ ಶ್ರೀಮಂತ ಇದ್ದಿ. ಪರಂತು ನಿನ್ನನ್ನು ನೀನು ಮರೆತಿರುವುದರಿಂದ ಅಶಾಂತಿ ಒಳಗೆ ಹುಡುಕಿದಿ. ಆ ಸಂತೋಷ ನಿನ್ನಲ್ಲಿ ಅದ, ನಿನ್ನಲ್ಲಿ ಅದ. ಮತ್ತೆ ನಮ್ಮ ಸಂತೋಷ ನಮ್ಮಲ್ಲಿ ಅದ, ಯಾಕೆ ಸಿಗೋದ್ರಿ? ಮೊದಲೇ ಮತ್ ಸಿಗೋದ್ ಯಾಕಂತ ಕೇಳೋದು ತಪ್ಪ. ಹೋಗೋದೆಲ್ಲಿ, ಕಳೆದೋದೆಲ್ಲಿ? 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 ನನಗೆ ಹುಚ್ಚಿಡ್ದದ. ನಮ್ ಗುರು ಹೇಳ್ದ, ರಾಜಕುಮಾರದನಿ ರಾಜನ ಮಗನಿಗೆ ಏನೋ ತಲೆ ಕಟ್ತೀರಿ, ಸ್ವಲ್ಪ ತಲೆ ಕಟ್ಕೊಳ್ಳೆ ನಾ ತಿರುಗಾಡತ್ತೆ ಅಂತ. ನಾ ದಾಸಿದ್ದೀನಿ ಸೇವಕ್ಕಿದ್ದೀನಿ ಅಂತ ಹೇಳ್ತಾನ. ಯಾಕೆ ತಲೆ ಕಟ್ಟದಕ್ಕೆ? ನಾನು ಸೇವಕ ಅದಾನೆ, ರಾಜನ ಮಗನೇ ಅದ, ಗೊತ್ತಿಲ್ಲ ನೀ. ಆಗ ನಮದು ಒಂದಿಟ್ಟು ತಲೆ ಕೆಟ್ಟ. ಕೆಟ್ಟ ನಾ ಜೀವ, ನಾ ದೇಹ, ನಾ ದುಃಖಿ, ನಾ ಪ್ರಾಪಂಚಿಕ, ಇವೆಲ್ಲ ಬಂದ. ಅದಕ್ಕೆ ಭ್ರಮ ಅಂತಾರೆ ಶಾಸ್ತ್ರ. ಅದನ್ನ ಇಷ್ಟು ಸುಧಾರಿಸದ ಅಂದ್ರೆ ಏನು? ಜ್ಞಾನ ಧ್ಯಾನದ ಇಟ್ಟು ಔಷಧ ಕೊಟ್ಟ ಅಂದ್ರೆ ಮತ್ತ ಪೂರ್ವ ರೂಪಕ್ಕೆ ಅವನು ಬರ್ತಾನಂತ ತಿಳ್ಕೊಂಡೆ ಹೇಳಿದ್ರು. ಈ ಶಾಂತಿ ನಾವು ಇದ್ದದ್ದನ್ನ ಯಾಕಾಯ್ತು ಹಿಂಗ? ಈ ಹೊರಗೆ ಅಲ್ಲಿ ನೋಡಿ ಗಿಡದಾಗ ಎಲ್ಲಿ ಸುಮ್ಮ ಕುಂತಾವ ನೋಡ್ರಿ. ಅಲ್ಲ, ಗಿಡದಾಗ ಎಲ್ಲಿ ಸುಮ್ಮ ಇರ್ತಾವ, ಅಳಗಾಡ್ತಾವ. ಅಳಗಾಡ್ತಾವ, ಸುಮ್ಮನೆ ಇರ್ತಾವ, ಅಳಗಾಡ್ತಾವ. ಯಾಕ ಅಳಗಾಡ್ತಾವ? ಯಾಕ? ಗಾಳಿ ಇದ್ರೆ ಸುಮ್ಮನೆ ಇರ್ತಾವ ನೋಡಿ, ಹೆಂಗ್ ಶಾಂತ ಕೂತಾವ. ಗಾಳಿ ಬಂತಂದ್ರ ಸುಮ್ ಕುಂಡ್ರಂದ್ರು. ನೀರ ಕೆರಿ ಯಾಕೆ ಬರ್ತಾವ? ಯಾಕೆ ಬರ್ತಾವ? ಗಾಳಿ ನಮಗೆ ಸುಟ್ಟಿರ್ತಾವ. ಆ ಗಾಳಿ ಬಂತಂದ್ರೆ ಎಲಿ ಅಳಿಗಾಡ್ತಾವ, ಶಾಂತ ಇದ್ದು ಎಲಿ ಅಳಿಗಾಡ್ತಾವ. ಶಾಂತ ಇದ್ದು ಸಮುದ್ರ ಚರಿ ಬರ್ತಾವ, ಲಾಟ್ ಬರ್ತಾವ. ಹಂಗ ನೀವು ಸ್ವಂತ ಶಾಂತ ಇದ್ದೀರಿ, ಅವು ಬಂದು ನೋಡ್ರಿ ಚರಿ ಲಾಟ್. ಏನು ಬೇಕು? ನನಗೆ ರೊಕ್ಕ ಬೇಕು, ರೂಪಾಯಿ ಬೇಕು, ಹೆಂಡತಿ ಬೇಕು, ಮನೆ ಬೇಕು, ಅಳಗಾಡಬೇಕಪ್ಪ. ಗಿಡ ಹಂಗೆ ಇರಕ್ ಬರಂಗಿಲ್ಲ, ಅಳಗಾಡಬೇಕು. ಬೇಕಂದ ಬೇಕು, ಸಾಕಂದ ಸಾಕ. ನಾವು ಸಾಕಂತ ಸಾಕಾರಾಗಿಲ್ಲ, ಬೇಕಂದ ಬೇಕು ಕುಂತಿದೀವಿ. ಹಂಗೆ ಮುಂಜಾನೆ ಆಯ್ತು ನೋಡ್ತೇನೆ, ಯಾರು ಹೇಳೋದಕ್ಕೆ ಏನು ಗೊತ್ತಾಗಿಲ್ಲ. ನಾಯಿ ನೋಡ್ರಿ, ಇಲ್ಲ ಇವ್ ನಾಯಿ ಮಕ್ಕೊಂಡಿರ್ತಾರ, ಚಂದ ಮಕ್ಕೊಂಡಿರ್ತಾರ. ನೀವು ಬಾರಿಸ್ರಿ ಎದ್ದು ಹಿಂಗ್ ತಲೆ ಜಾರ್ಸಿ ಓಡೋ ಚಾರು ಮಾಡೋ ನಿಂದ್ರಾನೇ ಇಲ್ಲ. ಹಾಗ ನಾವು ಶಾಂತನೇ ಇದ್ದೇವಿ. ಏನಾರ ಬೇಕು ಅನ್ನೋದು ಬಾಜಾ ಬಾರಿಸಿದ್ರಿ ಹುಚ್ಚು ನಾಯಿ ಹೊಡ್ತು ನೋಡ್ರಿ, ಅಳಗಾಡ್ಕೋತೀನಿ. ನಿಂದ್ರಂಗನಿಲ್ಲ, ಒಟ್ಟ ನಿಂದ್ರಂಗಿಲ್ಲ. ಯಾಕಡೆ ಹೋಗ್ತದೋ ಗೊತ್ತಿಲ್ಲ. ಅಂಗಡಿಗೆ ಹೋಗ್ತದೆ, ಹೊಲಕ್ಕೆ ಹೋಗ್ತದೆ, ಆಫೀಸ್ಗೆ ಹೋಗ್ತದೆ, ಓಡ್ತದೆ. ಯಾಕೆ? ಅದು ಹಂಗೆ ಅದ ರೀ. ಆಶಾ ಅಂತಕ್ಕಂಥದ್ದು, ಬೇಕಂತಕ್ಕಂಥದ್ದು ಎಂದೂ ಯಾರಿಗೆ ಸಮಾಧಾನ ಇರ್ಬಿಡಂಗಿಲ್ಲ. ಸಾಕಂದ ಅದಕ್ಕೆ ಮಹಾನುಭಾವರು ವಿಚಾರ ಮಾಡಪ್ಪ, ಎಷ್ಟು ನೀ ತಿರುಗೇನಪ್ಪ ಅಂತ ಕೇಳಿದ್ರ ಮತ್ತೆ ಅಲ್ಲಿಗೆ ಬರ್ಬೇಕಲ್ರಿ. ಮತ್ತೆ ಅಲ್ಲಿಗೆ ಬರ್ಬೇಕಲ್ಲ. ಎಷ್ಟು ಅದು ಆ ವಸ್ತುಗಳು ಬಿಡ್ಬೇಕು, ಮತ್ತೆ ನನ್ನ
ನನ್ನಲ್ಲಿಗೆ ಬರಬೇಕು. ಬೇಡ್ತೇವೆ ಹೊರಗೆ ಇರ್ತಾವ, ರೊಕ್ಕ ಹೊರಗೆ ಇಡಬೇಕು, ಬ್ಯಾಂಕ್ ಹೊರಗೆ ಇರ್ಬೇಕು, ಗಂಡು ಹೊರಗೆ ಇರ್ಬೇಕು, ಮನೆ ಹೊರಗೆ, ಅವು ನಮ್ಮ ಒಳಗೆ ಬರ್ತಾವ್ರಿ. ಮನೆಗಿಲ್ಲ ಅವ್ ಹೊರಗೆ. ಎಷ್ಟು ನಾನು ಪ್ರೀತಿ ಮಾಡಿದ್ರು ಅವ್ ಹೊರಗೆ ಇರ್ತಾವ. ನಾನು ಮಾತ್ರ ನನ್ನ ಜೊತೆಗೆ ಇದ್ದೆ. ಹಂಗ ಆತ್ಮನ ಜೊತೆಗೆ ಮನಸ್ಸಿತ್ತು ಅಂದ್ರ ಸದಾ ಸುಖಿ. ಅವನು ಬಿಟ್ಟು ಹೊರಗೆ ಬಂತು ಅಂದ್ರ ಹೊಳ ಬಿದ್ದ ಹುಚ್ಚು ನಾಯಿ ಆದಂಗ. ಎಕಡೆ ಓಡ್ತದೋ ಎಲ್ಲಿಗೆ ಹೋಗ್ತದೋ ಆ ಹುಚ್ಚು ನಾಯಿ ಹೆಂಗ್ ಗೊತ್ತಾಗಿಲ್ಲ. ನಮ್ಮ ಪರಿಸ್ಥಿತಿ ಹುಳ ಬಿದ್ದ ಹುಚ್ಚು ನಾಯಿ ಆದಂಗ ಆಶಾದಿಂದ ಕೂಡಿಕೊಂಡು ನಾವು ಹಿಂಗ್ ಭ್ರಮಿಷ್ಠರಾಗಿದ್ದೇವೆ. ಅಲ್ಲ ಕಡೆ, ಮನೆ ಕಡೆ, ರೊಕ್ಕ ಕಡೆ, ರೂಪಾಯಿ ಕಡೆ, ಅದಕ್ಕೆ ಹಿಂಗೆ ತಿರ್ಗಾಕತ್ತೇವ್ರಿ. ಹ್ಯಾಂಗ ಶಾಂತಿ ಸಿಗಬೇಕು? ಪುಣ್ಯಾತ್ಮರೇ, ಶಾಂತಿ ಸಿಗುದಿಲ್ಲ. ಅದಕ್ಕೇನ ಎಷ್ಟೇ ಆಗ್ಲಿ ನಿನ್ನಂತಕ್ಕಿರಕ್ ಪ್ರಯತ್ನ ಮಾಡು, ಪರಮಾತ್ಮ ಅಂತ ಪ್ರಯತ್ನ ಮಾಡು. ನಿನ್ನಂತಕ್ಕಿರೋದು ಧ್ಯಾನ, ಜ್ಞಾನ. ದೇವ್ರಂತ ಇರೋದು ಧ್ಯಾನ. ದೇವ್ರಂತ ಕರೆಯರು, ನಿನ್ನಂತ ಕರೆಯರು. ಜ್ಞಾನರೇ ಮಾಡ್ಕೋ, ಧ್ಯಾನರೇ ಪಡ್ಕೋ. ಹೀಗಿತ್ತು ಅಂದ್ರೆ ನಿನಗೆ ಶಾಂತಿ ಸಿಗ್ತದಂತ ಮಹಾತ್ಮರು ಆಶಾ ಹೋಯ್ತು. ಬೇಕನ್ನೋದು ಹೋಯ್ತಂದ್ರೆ ಸದಾ ಸದಾ ಸಮಾಧಾನ ಇರ್ತಾನ.